ನೋಡಿ ಆವಾಗಲೇ ಬಂದಾಗ ಎಷ್ಟು ರಶ್ ಇತ್ತು, ಎಲ್ಲ ಖಾಲಿ ಹೊಡಿತಾ ಇತ್ತು. ನೋಡಿ ಎಷ್ಟು ರಶ್ ಆಗೋಯ್ತು. ಆವಾಗಲೂ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ ಇಲ್ಲಿ ಫ್ರೀಯಾಗಿ ಕೊಡ್ತಾರಲ್ಲ ಜನ, ಫ್ರೀಯಾಗಿ ಊಟ ಕೊಂಡ ಬರ್ತಾರಲ್ಲ, ಅಷ್ಟು ಜನ ಬಂದಿದೆ. ಟ್ಯಾಲೆಂಟ್ಸ್ ಇರೋ ಜಾಗ ಇದು. ವೆಲ್ಕಮ್ ಟು ವಿವಿಪುರಂ ಫುಡ್ ಸ್ಟ್ರೀಟ್ ಸ್ನೇಹಿತರೆ, ವಿವಿಪುರಂ ಫುಡ್ ಸ್ಟ್ರೀಟ್ ಅಥವಾ ವಿಶ್ವೇಶ್ವರಪುರಂ ಸ್ಟ್ರೀಟ್ ಫುಡ್ನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸೋದಕ್ಕಿಂತ ಮೊದಲು ಇದರ ಒಂದು ಹಿನ್ನೆಲೆ ಅಥವಾ ಹಿಸ್ಟ್ರಿನ ಮೊದಲು ತಿಳ್ಕೊಳ್ಳೋಣ. 1962 ಒಂದು ಪೆಟ್ಟಿಗೆ ಅಂಗಡಿ ಮುಖಾಂತರ ಈ ಒಂದು ವಿವಿಪುರಂ ಫುಡ್ ಸ್ಟ್ರೀಟ್ ಮೊದಲು ಆರಂಭವಾಗುತ್ತೆ. ಅದಾದಮೇಲೆ ಇದು ಬೆಳೀತಾ ತನ್ನ ಫುಡ್ ಲವರ್ಸ್ನ ಇನ್ಕ್ರೀಸ್ ಮಾಡ್ಕೊತಾ ಇವತ್ತು ಈ ಮಟ್ಟಿಗೆ ಬೆಳೆದು ನಿಂತ್ಕೊಂಡಿದೆ ಸ್ನೇಹಿತರೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫುಡ್ ಸ್ನ್ಯಾಕ್ಸ್ ಸಿಗುತ್ತೆ ನಿಮಗೆ. ಮುಂಬೈ ಸ್ಟ್ರೀಟ್ ಫುಡ್ಡಿಂದ ಹಿಡಿದು ರಾಜಸ್ಥಾನಿ, ಇಂಡಿಯನ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಎಲ್ಲ ಥರ ಸ್ಟ್ರೀಟ್ ಫುಡ್ಡು ಸಿಗುತ್ತೆ. ಸೊ ಈ ಒಂದು ಫುಡ್ ಸ್ಟ್ರೀಟ್ ಏನಿದೆ ಇದು ಬಂದುಬಿಟ್ಟು ಓಲ್ಡೆಸ್ಟ್ ಲೊಕ್ಯಾಲಿಟೀಸ್ ಆಫ್ ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಬಿಟ್ವೀನ್ ಸಜ್ಜನರಾವ್ ಸರ್ಕಲಿಂದ ಮೀನರಾವ್ ಸರ್ಕಲ್ ಮಧ್ಯದಲ್ಲಿ ಸುಮಾರು 200 ಮೀಟರ್ ಸ್ಟ್ರೆಚ್ಚಲ್ಲಿ ಇದು ಸ್ಪ್ರೆಡ್ ಆಗಿದೆ. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ವಿವಿಪುರಂ ಫುಡ್ ಸ್ಟ್ರೀಟ್ ಏನಿದೆ ಇದರಲ್ಲಿ ಮೋರ್ ದೆನ್ 50-60 ಇಯರ್ಸ್ಗಿನ್ನ ಜಾಸ್ತಿ ಓಲ್ಡೆಸ್ಟ್ ಸ್ಟೋರ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಿ ಬಿ ಬೇಕರಿ ಆಗಿರ್ಬೋದು, ಇನ್ನು ಹಲವಾರು ಸ್ಟೋರ್ಸ್ಗಳು ಇದೆ ಇಲ್ಲಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಇವತ್ತು ಯಾವ್ದಾದ್ರು ಸ್ನ್ಯಾಕ್ಸ್ನ ಟೇಸ್ಟ್ ಮಾಡ್ತೀವಿ, ಯಾವ್ದಾದ್ರು ನಮಗೆ ಇಷ್ಟ ಆಗುತ್ತೆ ಮತ್ತು ಏನೇನೆಲ್ಲ ನಾವು ತಿಂತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ವಿವಿಪುರಂ ಪಾರ್ಟ್ 1 ಹೀಗಿದೆ ಇನ್ KS66 ಫಿಲ್ಮ್ ಸ್ಟೈಲ್. ಈ ಒಂದು ಫುಡ್ ಸ್ಟ್ರೀಟ್ನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬರೀ ನೀವು ವೆಜ್ ಮಾತ್ರನೇ ತಿನ್ಬೋದು ಹೊರತು ನಾನ್ ವೆಜ್ ಇಲ್ಲಿ ಸಿಗೋದಿಲ್ಲ. ಎಷ್ಟು ತೊಗೊಂಡಿದ್ದೀರಾ? 3 ಫಸ್ಟಿಗೆ ನಮ್ಮ ಪ್ಲೇಯರ್ಸ್ ಇಬ್ಬರು ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ. ಏನಿದು ನಾನು ಮತ್ತು ರಾಕಿ ಈಗ ಟೇಸ್ಟ್ ಮಾಡ್ತಿದ್ದೀವಿ. ಶ್ರೀದೇವಿ ಕ್ಯಾಮ್ರಾಮನ್ ಬಣ್ಣ ಇಟ್ಕೊಂಡಿದ್ದಾರೆ. ಅಷ್ಟು ಗೊತ್ತಂತ ಅಯ್ಯೋ ನಾನಿವಾಗ ಮೆಣಸಿನ್ಕಾಯಿ ಮತ್ತು ಆಲೂ ಇದೆ ಅಷ್ಟೇ, ಮೋಸ್ಟ್ಲಿ ಆಲೂ ಟೇಸ್ಟ್ ಮಾಡ್ತೀನಿ. ಮೆಣಸಿನ್ಕಾಯಿಗೆ ಚೆನ್ನಾಗಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿದ್ರು, ಸಕ್ಕತ್ತಾಗಿತ್ತು. ಪೈನಾಪಲ್ ಬಜ್ಜಿ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಆ್ಯಕ್ಚುಲಿ. ಬಜ್ಜಿ ತಿಂದಮೇಲೆ ನೆಕ್ಸ್ಟ್ ಏನು ಅಂದರೆ ಅಲ್ಲಿ ಅಂಕಲ್ಸ್ ಆ್ಯಂಡ್ ಆಂಟೀಸ್ ಹುಡುಗರು ಎಲ್ಲ ಸೇರ್ಕೊಂತಿದ್ದಾರೆ. ಫಸ್ಟಿಗೆ ನಾವು ಬಜ್ಜಿ ತಿಂದ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿದ್ದೀವಿ. ಈಗ ಅವರಿಬ್ಬರು ಹೇಳಿದ್ದಾರೆ, ಈಗ ನಾವಿಬ್ಬರು ಯಾವುದನ್ನು ಚೂಸ್ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀವಿ. ಯಾವ ತಿನ್ನೋದಕ್ಕೆ ನೆಕ್ಸ್ಟು ನೋಡಿ ಎಷ್ಟು ಆಪ್ಷನ್ಸ್ ಇದೆ ಆ್ಯಕ್ಚುಲಿ ಇಲ್ಲಿ ನೋಡೋದಕ್ಕೆ. ಇಲ್ಲಿ ದೋಸೆ ಇದೆ, ಮಸಾಲ ದೋಸೆ, ಅದು ಇದು. ಆ್ಯಕ್ಚುಲಿ ಇದನ್ನು ಬಂದಿರೋದು ಇದು ಬ್ಯಾಕ್ ಸೈಡಿಂದ ನಾವು ಎಂಟ್ರಿ ಆಗಿರೋದು. ಮುಂದೆ ಹೋಗೋಣ ಮುಂದೆ. ಏನಂತೀರ? ಏನು ಕಲರ್ ಕಾಣಿಸ್ತಿದೆ ಸ್ಟ್ರೀಟ್ ಫುಡ್ ಜಾತ್ರೆ. ಎಷ್ಟೊಂದು ವೆರೈಟಿ ತಿನ್ಬೋದು ಇಲ್ಲಿ ಮೋಸ್ಟ್. ಅದಕ್ಕೇ ಈ ಒಂದು ಫುಡ್ ಸ್ಟ್ರೀಟು ತುಂಬ ಪಾಪ್ಯುಲರ್ ಆಗಿರುತ್ತೆ ಅಂತ ಅನಿಸುತ್ತೆ ನನಗೆ. ನೋಡಿ ಇಲ್ಲಿ ಯಾಯೋ BVK ಬಾಯ್ಸ್ ಝೂಮ್ ಮಾಡೋಣ ತಡೀರಿ. ಬೆಂಕಿ ಕಮ್ಮಿ ಹಚ್ಚಪ್ಪ. ವೀಕೆಂಡ್ ಮಾಡಿ ಸಿನಿಮಾಟಿಕ್ಸ್ ಮಾಡಿ.
क्या है? Pani Puri. Weekend with Ajit along with Pani Puri. ಎಲ್ಲೋದ್ರು ಇದೊಂದು ಸ್ನ್ಯಾಕ್ಸ್ ಅಂದಮೇಲೆ ಫಸ್ಟು ಪಾನಿಪುರಿಯಿಂದ ಸ್ಟಾರ್ಟ್ ಮಾಡಬೇಕಿತ್ತು. ಇರಲಿ ಬಿಡು. ಚೆನ್ನಾಗಿದೆ. ಎರಡನೇ ಐಟಮ್ ನಾವು ಪಾನಿಪುರಿನ ಚೂಸ್ ಮಾಡಿದ್ವಿ. ಪಾನಿಪುರಿ ತೊಗೊಳ್ಳಿ ಈಗ ನೆಕ್ಸ್ಟ್ ನನ್ನ ಟರ್ನ್ ಬಂದಿತ್ತು ತೊಗೊಳಕ್ಕೆ. ನೋಡಿ ಎಲ್ಲಿ ನೋಡಿದ್ರೂ ಗೋಲ್ಗಪ್ಪೆಯಲ್ಲಿ ತಿನ್ನೋಷ್ಟು ಜನ ಎಲ್ಲೂ ಸಿಗೋಲ್ಲ. ಇಲ್ಲಿ ಹೈಯೆಸ್ಟ್ ಜನ ಇರೋದು ಗೋಲ್ಗಪ್ಪೆ ಮತ್ತು ಏನಿದೆ ಇದನ್ನು ಮಾಡ್ತಾರೆ. ಏನು ಚಾಟ್ಸ್ ಮಾಡ್ತೀರ ಇಲ್ಲಿ? ಏನು ಚಾಟ್ಸ್ ಮಾಡ್ತೀರಾ? ಹಾಂ, ಇದು ಪಾನಿಪುರಿ ಅಲ್ಲ? ಹಾಂ, ಪಾನಿಪುರಿ ಮತ್ತು ಗೋಲ್ಗಪ್ಪ ಮರ ಕಡೆ ಹೈಯೆಸ್ಟ್ ಕ್ರೌಡ್ ಇರೋದು ಸ್ನೇಹಿತರೆ. ಇದು ಅವ್ರದ್ದೇ ಅದರದ್ದೇ ಅವಳಿ. ಮಿಕ್ಕಿದ್ದು ಮೋಮೋಸ್ ಅವರು ಒಂದು ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಅದು ಸ್ಪೀರಲ್ ಬಂದ್ಬಿಟ್ಟು ಸ್ವಲ್ಪ ಜನ ಇದ್ದಾರೆ. ಆಲೂಗಡ್ಡೆ ಸ್ಪೀರಲ್ ತಿನ್ನೋದು ಸ್ವಲ್ಪ ಜನ ಬಂದಿದ್ದಾರೆ. ಚೆನ್ನಾಗಿದೆ. ಸೊ ಇವಾಗ ಪಾನಿಪುರಿ ಆಯಿತು ನೋಡಿ. ಸೊ ನೆಕ್ಸ್ಟ್ ದ ಮೋಸ್ಟ್ ಆಬ್ವಿಯಸ್ ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಮೋಮೋಸ್ ಇನ್ ದ ಪ್ಲೇಸ್ ಗಾಯ್ಸ್. ಆರ್ಡರ್ ಮಾಡಿದ್ದೀವಿ. ಈ ಗ್ಲಾಸು ಎಲ್ಲ ಟೇಸ್ಟ್ ಮಾಡ್ರಾಕಿ. RCB ಮ್ಯಾಚ್ ನೋಡ್ತಾ ಇದ್ದೀನಿ ನೋಡಿ. ಇದು RCB ಅಂದರೆ RCB 12th man ಎಲ್ಲ ಕುತ್ಕೊಂಡಿದ್ದೀವಿ ನೋಡಿ ಕೆಳಗಡೆ ಫ್ಲೋರಲ್ಲಿ ಫುಟ್ಪಾತ್ ಮೇಲೆ. ನೀತೀನಿ ವೆಜ್ ಇದು ಹೆಂಗಿದೆ ಟೇಸ್ಟ್? ತುಂಬ ದೂರ ಹೋಗ್ಬೇಕಿದೆ. ಬಿಸಿ ಇದೆಯಲ್ಲ, ಒಳ್ಳೆ ಹೆಂಗಿದೆ ನೋಡು ಶೇಪ್. ಇದು ಮೊಟ್ಟೆ ಥರ ಶೇಪ್ ಇದೆ, ಎಗ್ ಥರ ಶೇಪ್ ಇದೆಯಲ್ಲ. ಒಳ್ಳೆ ಓವಲ್ ಎಗ್ ಥರ ಇದೆ ನೋಡಿ. ಹತ್ತಿರವಾದಂತಹ ಒಂದು ಮೇಲ್ಮೈ ಪದರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ವಾ? ನೀವು ಒರಿಜಿನಲ್ ಅಲ್ವಲ್ಲ, ಚೈನೀಸ್ ಇದೆ ಅಷ್ಟೇ. ಡಾರ್ಜಿಲಿಂಗು ಚೈನೀಸ್ ಕಡೆ ಮಾಡ್ತಾರೆ ನೋಡಿ. ಇದೇನಪ್ಪ ಅಂತೇಳಿ ಹೆಂಗೆ ಕಾಣಿಸುತ್ತೆ ನಿಮಗೆ ನೋಡೋದಕ್ಕೆ ಹೇಳಿ. ಮೇಲ್ದಲ್ಲಿ ಹುಡುಗಿರು ಮಾಡ್ತಾರೆ, ಚೆಸ್ಸಲ್ಲಿ ನಾವು ತಿಂತೀವಲ್ಲ, ತುಂಬ ಚೆನ್ನಾಗಿದೆ. ಬೀಳೋ ಥರ ಇಟ್ಕೊಂಡಿದ್ದೀರ, ಟ್ರೈಪಾಡ್ ಅಂತ ನೀವು ಹಾಗಾಗಿ. ಅಯ್ಯೋ ಕೈ ಸರಿ ಇಲ್ಲ. ಟೇಸ್ಟ್ ಚೆನ್ನಾಗಿದೆ. ಏನಾಗುತ್ತೆ ಹಾಂ ಹೌದು, ಶುಂಠಿ ಫ್ಲೇವರ್ ಜಾಸ್ತಿ ಇದೆ. ಒಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗಲ್ಲ.
ಮೇಲ್ಗಡೆ ಮೈದಾ ಹಿಟ್ಟು. ಅಲ್ಲ ಇವಾಗ ಪನ್ನೀರ್ ತಿಂದ್ವಿ ಮತ್ತು ಗೋಬಿ ತಿಂದ್ವಿ. ಸರಿ ಪನ್ನೀರ್ ತಿಂದ್ವಿ ನಾವು, ಗೋಬಿ ತಿಂದ್ವಿ. ಏನು ತಿಂದಿಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಅಲ್ಲ ನಾನು. ಬಾರ್ ಹಾಕಿ ಏನು ನ್ಯಾಚೋಸಾ? ಹಾಂ ಇದೊಂದು ಚೀಸಿ ನಾಕೋಸ್ ಬಂದಿದೆ. ಮೋಸ್ಟ್ಲಿ ಚೀಸಿ ನಾಕೋಸ್ ಅನ್ಸುತ್ತೆ ನಾಕೋಸ್ ಚಾಟ್ಸ್ ವಿತ್ ನಾಕೋಸ್, ಚಾಟ್ಸ್ ವಿತ್ ಅಜಿತ್. ಇನ್ ಕೇಸ್ ದಿಸ್ ಇಸ್ ಫುಲ್. ಏನೇನು ಹಾಕಿದ್ದಾರೆ ಗೊತ್ತಾ? ಚೀಸ್ ಹಾಕಿದ್ದಾರೆ, ಫ್ರೂಟ್ಸ್ ಹಾಕಿದ್ದಾರೆ, ಸಾರಿ ಚೆರಿ ಹಾಕಿದ್ದಾರೆ, ಟೊಮೊಟೊ ಕೆಚಪ್ಪು, ಆಮೇಲೆ ಆನಿಯನ್, ಬೀಟ್ರೋಟು, ಚೆರ್ರಿ, ಕ್ಯಾರೆಟು ಪುಡಿ, ಪೌಡರು, ಗಡ್ಡೆಬೀಜ. ಪೈರ್ದಾಗಿ ಪುಡಿ ತಿನ್ಬೋದು, ಬಟ್ ಬಾಯಿ ಸುಟ್ಕೊಂಡು ಟ್ರೈ ಮಾಡೋಣ ಅಂತ ಅಷ್ಟೇ. ಯಾರು ಮಾಡಿದ್ರೆ ಚೆನ್ನಾಗಿರೋದಲ್ಲ. ನಾವೇ ಧೈರ್ಯ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಯಾವುದು ಕೇಳು? ಮಸಾಲ ಪಾಪಡು ಎಲ್ಲಿದೆ? ಫೈರ್ ಪಾನ್ ಇದೆ. ಇಲ್ಲಿ ಕೆಳಗಡೆ ಮೇಲೆ ಫೈರ್ ಪಾನ್ ಅಂತ ಯಾರಿಗಾದ್ರೂ ಬಾಯಿ ಸಿಕ್ಕೋಬೇಕು ಅಂತ ಇದ್ರೆ ಆಸೆ ಇದ್ರೆ ಬನ್ನಿ. ಹಾಂ ಪಾನ್ ಒಳಗೇನೆ ಬೆಂಕಿ ಹಾಕಿ ಕೊಡ್ತಾರಲ್ಲ ತಿನ್ಬೇಕಾದ್ರೆ. ಯಾಕೋ ಇದಷ್ಟು ಖರ್ಚಾಗ್ತಿದೆ ಅನಿಸ್ತಾ ಇದೆ. ನೋಡೋದಕ್ಕೆ ಕಲರ್ಫುಲ್ ಆಗಿದೆ, ಬಟ್ ಖರ್ಚು ಆಗಬೇಕಲ್ಲ. ಸರಿ ತಗೊಳ್ಳಿ, ಗೊತ್ತಿಲ್ಲ. ಇದಕ್ಕೆ ಇಂಡಿವಿಜುವಲ್ ಆಗಿ ಹಾಕಿಲ್ಲ, ಏನಂತೀರ? ಇಂಡಿವಿಜುವಲ್ ಆಗಿ ಮಸಾಲ ಹಾಕಿಲ್ಲ. ಬಟ್ ಒಂಥರ ಚೆನ್ನಾಗಿದೆ. ಇದು ಲಾಸ್ಟ್ ಬಂದರೆ ಚಿಲ್ಲಿ ಜಾಸ್ತಿ ಅವರೇ ಬೇಳೆ ದೋಸೆ ಅಷ್ಟೊಂದೇ ನಮಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಅವರೇ ಬೇಳೆ ಫುಡ್ನ ಟೇಸ್ಟ್ ಮಾಡ್ತಾ ಇಲ್ಲ, ಸ್ನ್ಯಾಕ್ಸ್ನ. ಸೇಂಗಾಡ ದೋಸೆ ಕೆಂಪು ಅದು ಚೆನ್ನಾಗಿದೆ, ಅದೊಂಥರ ಡಿಫ್ರೆಂಟ್ ಆಗಿದೆ. ನಾರ್ತ್ ಇಂಡಿಯನ್ ಡಿಶಸ್ಸು ವೆರೈಟೀಸು ಗೈಸ್. ನಾರ್ತ್ ಇಂಡಿಯನ್ ಡಿಶಸಲ್ಲಿ ಎಷ್ಟು ವೆರೈಟೀಸ್ ನೋಡಿ ಗೈಸ್. भैया जी पाव भाजी बना रहा है दिल से. बटर हाकिದ್ರು अಯ್ಯೋ लेमन हाक्तವ್ರೆ साको. भैया जी दिल से बना रहा है, हाथ यूज़ ही नहीं कर रहे, सारा दिल से कर रहा है. ಸಾಕು, ಮುಂದೆ ಇಲ್ಲಿಗೆ ಬಂದು ನೋಡಿ ನೀವು ಬೇಕಾದರೆ. ರಸಮಲೈ ಇದೆ, ಕಲರ್ಫುಲ್, ಒಳ್ಳೆ ಚೆನ್ನಾಗಿ ತಿನ್ನೋ ಜೊತೆ ಬಂದರೆ ಒಳ್ಳೆ ಫುಡ್ ಟೇಸ್ಟ್ ಮಾಡ್ಬೋದು. ವೆರೈಟಿ ಫುಡ್ ಸ್ನ್ಯಾಕ್ಸ್ನ ತಿನ್ಬೋದು ಇಲ್ಲಿ. ಈಗ ಗೈಸ್ ನೋಡ್ಬೋದು, ಆರೆಂಜ್ಗೆ ಟಿಕ್ಕ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಆ್ಯಪಲ್ಗೆ ಕೂಡ ಟಿಕ್ಕನ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಹೆಂಗೆ ಸಿಗುತ್ತೆ ಎಲ್ಲದಕ್ಕೂ ಸೇರಿಸಿ ಟಿಕ್ಕ ಮಾಡಿಬಿಟ್ಟು ಇಟ್ಟಿದ್ದಾರೆ. ಇದು ಬೇಬಿ ಕಾರ್ನ್ಗೆ ಟಿಕ್ಕ ಮಾಡಿಬಿಟ್ಟಿದ್ದಾರೆ. ಎಲ್ಲದಕ್ಕೂ ಟಿಕ್ಕ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಪೈನಾಪಲ್ ಟಿಕ್ಕ. ಏನಿದು? ಪಂಡಿತ್ ರಸೋಯಿ ಹಾಂ, ಕಾರ್ ಒಂದು 3 ರೂಪಾಯಿ ಬರುತ್ತೆ. ಮನೆ ಒಂದು 3 ರೂಪಾಯಿ ಇರ್ತಾರೆ, ಕಾರ್ ಒಂದು 3 ಫ್ಲೇವರ್. ಗಾಡ್ ನೋಡಿ, ಪಂಡಿತ್ ರಸೋಯಿ, ಪಂಡಿತ್ ದೋಸೆ ಪಾಯಿಂಟಾ ಇದು? ಬಿಲೀವ್ ಇನ್ ಯು ಸರ್, ಬಿಲೀವ್ ಇನ್ ಯು.
most awaited and most excited and last food, but there is no stick. Please give some sticks, bro. Hey, give me a lot of sticks. ತುಂಬ ಸ್ಟಿಕ್ಸ್ ಕೊಡಿ, 2-3 ಕೊಡಿ. Yeah, we are getting lot of sticks. Yes, ತುಂಬ ದೊಡ್ಡ ಮನಸ್ಸು. ಯಾಕೆ ಕೂತ್ಕೊಂಡಿದ್ದೀರಾ ನೋಡಿ. ಬೆಂಕಿ ಹಚ್ತಾನಲ್ಲ ಇವನು. ಬೆಂಕಿ ಇದ್ದು ಬೇರೆ ಕೇಳಿ ಅದನ್ನೇ ತಗೊಳಗಿತ್ತು ನಾವು. ಕೊನೆಗೆ ಸ್ವಲ್ಪ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಸ್ನೇಹಿತರೆ. ಅದೊಂದು ಯಾಕೆ ಬಿಡಬೇಕು ಅಂತ, ಕರೆಕ್ಟ್ ಅಲ್ವಾ? ಭೇದ ಭಾವ ಮಾಡ್ಬಾರ್ದು. ಯಾವುದಕ್ಕೂ 3 ಕಲರ್ ಇದೆ, ದಟ್ ಮೀನ್ಸ್ 3 ಫ್ಲೇವರ್ ಇದೆ ನೋಡಿ. ಸೋ ಫಾರ್ ಸೋ ಗುಡ್. ಇವಾಗ ತಕ್ಕಮಟ್ಟಿಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ ಸ್ನೇಹಿತರೆ. ತಿಂದ್ವಿ, ಬಜ್ಜಿ ತಿಂದ್ವಿ. ಬಜ್ಜಿನೇ ನಮಗೆ ಆ್ಯಕ್ಚುಲಿ ಹೆವಿ ಆಗಿದ್ದಲ್ಲ, ಅದಕ್ಕೆ ಬಜ್ಜಿ ತಿಂದ್ಮೇಲೆ ಜಾಸ್ತಿ ಆಗಿತ್ತು. ಬಜ್ಜಿ ತಿಂದಲ್ಲ ಅಲ್ಲಿ ನನಗೆ ಹೊಟ್ಟೆ ತುಂಬಿರ್ತದಲ್ಲ. ಹಾಂ, ಬಜ್ಜಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ. ಸೊ ಕೊನೆ ಆಗಿ ಯಾವುದು ಸ್ನ್ಯಾಕ್ಸ್ ತಿನ್ಬೋದು ಅನ್ನೋ ಒಂದು ಹುಡುಕಾಟದಲ್ಲಿದ್ದೀವಿ. ಕೊನೆಯದಾಗಿ ಜ್ಯೂಸ್ ಕೊಟ್ಟಿದ್ದೇಬೇಕಲ್ಲ, ಅಷ್ಟೇ. ಇನ್ನೊಂದು ಐಸ್ ಕ್ರೀಮ್ ತಿಂತೀವಿ ಅಷ್ಟೇ. ಸರೆಂಡರ್ ಆಗಿದೆ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಪುರಂ ಫುಡ್ ಸ್ಟ್ರೀಟ್ ಆ್ಯಂಡ್ ಗ್ಯಾಸ್ ಫಿಲ್ಮ್ ಸ್ಟೈಲ್.